ಆಕೆ ಗಂಡನ ಕಳೆದುಕೊಂಡಿದ್ದಂಥ ಒಂಟಿ ಮಹಿಳೆ ಅನುಕಂಪದ ಆಧಾರದಲ್ಲಿ ಸಿಕ್ಕಂತಹ ಸರ್ಕಾರಿ ಕೆಲಸದಲ್ಲಿ ಜೀವನ ಸಾಗಿಸ್ತಾ ಇದ್ಲು. ಈ ನಡುವೆ ಪರಿಚಯವಾದವನ ಜೊತೆ ಆತ್ಮೀಯತೆ ಕೂಡ ಬೆಳೆದಿತ್ತು. ಆತನೊಂದಿಗೆ ಪ್ರತ್ಯೇಕವಾಗಿ ಬಾಳುವಂತ ಆಸೆ ಕಂಡಿದ್ಲು. ಆದರೆ ಅಷ್ಟರಲ್ಲೇ ಕೊಲೆಯಾಗಿ ಹೋಗಿದ್ದಾಳೆ. ಎಷ್ಟೋ ಮಕ್ಕಳಿಗೆ ಎಜುಕೇಶನ್ ಎಲ್ಲ ಕೊಡಿಸಿದ್ದಾರೆ, ಬಟ್ಟೆ ಕೊಡಿಸಿದ್ದಾರೆ. ನನ್ನ ಹೆಂಡತಿ ಒಳ್ಳೆ ಹುಡುಗ ಅಂತ ನಾನು ಅಂದ್ಕೊಂಡಿದ್ದೆ. ಜೊತೆಗೆ ತುಮಕೂರಿನ ಎಫ್ಡಿಎ ಅಧಿಕಾರಿ ಸಾವು ಪ್ರಕರಣಕ್ಕೆ ಟ್ವಿಸ್ಟ್. ಜಯಲಕ್ಷ್ಮಿ ಸಾವು ಆಕಸ್ಮಿಕ ಅಲ್ಲ, ಉಸಿರುಗಟ್ಟಿಸಿ ಹತ್ಯೆ. ಹಣ ಆಸ್ತಿ ವಿಚಾರ ಬಂತು ಅಂದ್ರೆ ಯಾರನ್ನೂ ನಂಬೋ ಹಾಗಿಲ್ಲ. ತುಮಕೂರಲ್ಲಿ ನಡೆದಿರುವ ಘಟನೆಯೊಂದು ನಾಗರಿಕರನ್ನ ಬೆಚ್ಚಿ ಬೀಳ್ಸಿದೆ. ಈ ದೃಶ್ಯದಲ್ಲಿ ಕಾಣ್ತಿರೋ ಮಹಿಳೆ ಜಯಲಕ್ಷ್ಮಿ ಅಂತ. ಸರ್ಕಾರಿ ನೌಕರನಾಗಿದ್ದ ಗಂಡನ ಸಾವಿನ ಬಳಿಕ ಅನುಕಂಪದ ಆಧಾರದಲ್ಲಿ ಎಫ್ಡಿಎ ಹುದ್ದೆ ಸಿಕ್ಕಿತ್ತು. ತುರುವೇಕೆರೆ ತಾಲೂಕಿನ ಬಿಇಒ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜೋಗಿಹಳ್ಳಿಯ ಮನೆಯಲ್ಲಿ ಮೊನ್ನೆ ನಿಗೂಢವಾಗಿ ಸಾವನ್ನಪ್ಪಿದ್ರು. ಇವರ ಜೊತೆಯಲ್ಲೇ ಇದ್ದ ಸಾಕು ಮಗ ಹಾಗೂ ಸಹೋದರಿ ಹೃದಯಾಘಾತದಿಂದ ಮೃತಪಟ್ಟಿರೋದಾಗಿ ತಿಳಿಸಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸಿದ್ರು. ಕಂಟಲಗೆರೆ ಗ್ರಾಮದಲ್ಲಿ ಶವವನ್ನ ಸಮಾಧಿ ಮಾಡುವಷ್ಟರಲ್ಲಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಂತ್ಯಕ್ರಿಯೆ ಬದಲು ಮರಣೋತ್ತರ ಪರೀಕ್ಷೆಗೆ ಶವ ಶಿಫ್ಟ್. ಸಾಕು ಮಗ ಮತ್ತು ಸಹೋದರಿಯಿಂದಲೇ ಜಯಲಕ್ಷ್ಮಿ ಕೊಲೆ. ಗಂಡನ ಸಾವಿನ ಬಳಿಕ 20 ವರ್ಷಗಳ ಹಿಂದೆ ಜಯಲಕ್ಷ್ಮಿಗೆ ಶ್ರೀನಿವಾಸ್ ಅನ್ನೋನ ಪರಿಚಯ ಆಗಿತ್ತು. ಆತ್ಮೀಯತೆ ಹೆಚ್ಚಾಗಿ ಇಬ್ಬರು ಒಟ್ಟಿಗೆ ಸಂಸಾರ ಮಾಡ್ತಿದ್ರು. ಇನ್ನು ಮಕ್ಕಳಿಲ್ಲದ ಕಾರಣ ತನ್ನ ಅಕ್ಕನ ಮಗ ಚಂದ್ರಶೇಖರ್ ಅನ್ನೋನನ್ನೇ ಜಯಲಕ್ಷ್ಮಿ ಸಾಕಿ ಬೆಳೆಸಿದ್ರು. ಆದ್ರೆ ಶ್ರೀನಿವಾಸ್ ಜೊತೆ ಜಯಲಕ್ಷ್ಮಿ ಸಂಬಂಧ ಹೊಂದಿರೋದಕ್ಕೆ ಚಂದ್ರಶೇಖರ್ ವಿರೋಧಿಸಿದ್ದ, ಮನೆ ಬಿಟ್ಟು ಕಳಿಸಿದ್ದ. ಆದ್ರೆ ಶ್ರೀನಿವಾಸ್ನನ್ನ ಬಿಡಲು ಒಪ್ಪದ ಜಯಲಕ್ಷ್ಮಿ ಚಿಕ್ಕನಾಯಕನಹಳ್ಳಿಯ ಮನೆ ಖಾಲಿ ಮಾಡಿ ತುರುವೇಕೆರೆಗೆ ಶಿಫ್ಟ್ ಆಗಲು ನಿರ್ಧರಿಸಿದ್ರು. ಹೆಸರು ಚಂದು ಅಂತ, ಈಗ ಚನ್ಕೇಶವ ಅಂತ ಕರೀತಾರೆ. ಚಂದ್ರು ಅಂತ ತಗೊಂಡು ಒಳ್ಳೆ ಹುಡುಗ ಅಂತ ನಾನು ಅಂದ್ಕೊಂಡಿದ್ದೆ. ಜೊತೆಗೆ ಅವರ ತಂಗಿನೂ ಮನೆಗೆ ಬಂದರು, ಇಲ್ಲಿಗೇನೆ. ಆಕೆಗೇನೋ ಕೆಲಸ ಇಲ್ದಂಗೆ ಆಯಿತು ಅಂತ ತುಮಕೂರು ಇಲ್ಲೇ ಬಂದರು. ಇಲ್ಲೇ ಜೊತೆಲಿದ್ದು 7-8 ತಿಂಗಳು ಮುಂಚೆ ಚಂದು ನಾನು ಚೆನ್ನಾಗಿ ಹೊಡೆದ್ಬಿಟ್ಟ. ನಿಮಗೆ? ನನಗೆ ಚೆನ್ನಾಗಿ ಹೊಡೆದ. ಯಾವ ವಿಚಾರವಾಗಿ? ನಾನು ಅದೇ ಹಿಂಗೆ ಕೇಳ್ತೀನಿ ಸುಮ್ಮನೆ ಹೊಡೆದ. ಅನುಕಂಪದಲ್ಲಿ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಕೊಲೆ ಶಂಕೆ. ಜಯಲಕ್ಷ್ಮಿಯ ಸರ್ಕಾರಿ ಸಂಬಳ, ಆಸ್ತಿ, ಹಣ ಇದೆಲ್ಲವೂ ಸಾಕು ಮಗ ಚಂದ್ರಶೇಖರ್ನ ಕಣ್ಣು ಕುಕ್ಕಿತ್ತು. ಜಯಲಕ್ಷ್ಮಿಯನ್ನ ಕೊಲೆ ಮಾಡಿ ಸಹಜ ಸಾವು ಅಂತ ಬಿಂಬಿಸಿದ್ರೆ ಅನುಕಂಪದ ಆಧಾರದಲ್ಲಿ ಸರ್ಕಾರಿ ಕೆಲಸ ಗಿಟ್ಟಿಸಬಹುದು ಅಂತ ಪ್ಲಾನ್ ಮಾಡಿದ್ದ. ಹೀಗಾಗಿಯೇ ಜಯಲಕ್ಷ್ಮಿ ಸಹೋದರಿ ಅನುಸೂಯಾಳ ಜೊತೆ ಸೇರ್ಕೊಂಡು ಮೊನ್ನೆ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ. ಸಹಜ ಸಾವೆಂದು ನಂಬಿಸಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸಿದ್ರು. ಆದ್ರೆ ಜಯಲಕ್ಷ್ಮಿ ಗೆಳೆಯ ಶ್ರೀನಿವಾಸ್ ಸಾವಿನ ಬಗ್ಗೆ ಡೌಟ್ ಪಟ್ಟು ಪೊಲೀಸರಿಗೆ ದೂರು ನೀಡಿದ್ರು. ಅಂತ್ಯಕ್ರಿಯೆ ನಿಲ್ಲಿಸಿದ ಪೊಲೀಸರು ಚಂದ್ರಶೇಖರ್ ಮತ್ತು ಅನುಸೂಯಾಳನ್ನ ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ಮಾಡಿದ್ರು. ಈ ವೇಳೆ ಕೊಲೆ ರಹಸ್ಯ ಬಯಲಾಗಿದೆ. ನಾನು ನನ್ನ ತಮ್ಮ ಇಬ್ರು ಹೋದ್ವು. ಅಲ್ಲಿ ಹೋದ್ರೆ ಅವರು ಅರ್ಜೆಂಟ್ ಅಂತ ತಗೊಂಡು ಹೋಗ್ತಿದ್ರು ಅಣ್ಣನ. ಅಟ್ಲೀಸ್ಟ್ ಅವ್ರು ನನಗೆ ಫೋನು ಮಾಡಲಿಲ್ಲ. ಹಿಂಗಾಗೈತೆ. 25 ವರ್ಷಕ್ಕೆ ಜೀವನ ಕೊಟ್ಟಿದ್ದೆ. ಹಿಂಗಾದಾಗ ನಾನೇನು ಮಾಡಿದೆ, ಸ್ಟೇಷನಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟೆ. ಸುಮಾರು ಬೆಳಗ್ಗೆ 10 ಗಂಟೆ 10:30 ಅನಿಸುತ್ತೆ. ನೀವೇ ಕಂಪ್ಲೇಂಟ್ ಮಾಡಿದ್ದಾ? ನಾನೇ ಕಂಪ್ಲೇಂಟ್ ಕೊಟ್ಟೆ. ಯಾಕೋ ನನಗೆ ಅನುಮಾನ ಬರ್ತಾ ಇದೆ, ಇದು ಸಾವು ಅಂತ ಹೇಳ್ಬಿಟ್ಟು. ಅದೀಗ ಎನ್ಕ್ವೈರಿನಲ್ಲಿದೆ. ಸದ್ಯ ಪೊಲೀಸರು ಜಯಲಕ್ಷ್ಮಿ ಸಹೋದರಿ ಅನುಸೂಯ ಮತ್ತು ಸಾಕು ಮಗ ಚಂದ್ರಶೇಖರ್ನ ಬಂಧಿಸಿದ್ದಾರೆ. ಅದೇನೇ ಇರಲಿ, ಹಣ, ಆಸ್ತಿ, ಸರ್ಕಾರಿ ನೌಕರಿಗಾಗಿ ಅನ್ನ ಹಾಕಿ ಬೆಳೆಸಿದ ಸಾಕು ತಾಯಿಯನ್ನೇ ಮಗ ಕೊಂದಿರೋದು ದುರಂತವೇ ಸರಿ. ಜಗದೀಶ್, TV9 ತುಮಕೂರು.